ನಮಸ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ 4 ದಿವಸ ಆಯಿತು. ಮೇಡಮ್ ಬಂದಾಗ ಹೆಚ್ಚು ಪೆಟ್ಗಳಾಗಿದ್ದು, ಆವಾಗ ಅವರಿಗೆ ನಾವು ಫಸ್ಟ್ ಏಡ್ ಕೊಟ್ಟ ಮೇಲೆ MRI ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅವ್ರು ಚೆನ್ನಾಗಿ ಚೇತರಿಸ್ಕೋತಾ ಇದ್ದಾರೆ. ಅಷ್ಟೇನು ಭಾಳಷ್ಟು ಜನ ಬಂದು ವಿಸಿಟರ್ಸ್ ಬರೋದ್ರಿಂದ ಅವರಿಗೆ ಸ್ವಲ್ಪ ಸರಿಯಾಗಿ ರೆಸ್ಟ್ ಆಗ್ತಾಯಿಲ್ಲ, ಅದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದನ್ನು ಬಿಟ್ಟು ಮೇಡಮ್ ಅವ್ರು ಟ್ರೀಟ್ಮೆಂಟಿಗೆ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ ಅವ್ರಿಗೂ MRI ರಿಪೋರ್ಟ್ ನೋಡಿದ ಮೇಲೆ ಇವತ್ತಿನಗೂ ಬಂದಾಗ ಗ್ರೇಡ್ 4/5 ಪವರ್ ಇತ್ತು, ಬಟ್ ಈಗ ಆಲ್ಮೋಸ್ಟ್ 5/5 ಪವರ್ ಆಗಿದೆ. ಮೇಡಮ್ ಈಗ ಹೊಟ್ಟೆಗೆಲ್ಲ ಚೆನ್ನಾಗಿ ತೊಗೋತಾ ಇದ್ದಾರೆ. ಆ್ಯಸ್ ಪರ್ ಅಡ್ವೈಸ್ ಹೈ ಪ್ರೋಟೀನ್ ಹೈ ಕ್ಯಾಲ್ಶಿಯಮ್ ಡೈಟ್ ಅಡ್ವೈಸ್ ಮಾಡಿದ್ವಿ, ಅದನ್ನೆಲ್ಲ ಮೇಡಮ್ ಸರಿಯಾಗಿ ತೊಗೋತಾ ಇದ್ದಾರೆ. ಅಡಿಕ್ವೇಟಾಗಿ 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಇದೆ. IV ಆ್ಯಂಟಿಬಯೋಟಿಕ್ಸ್ ನಾಳೆ ಬಂದ್ ಮಾಡಿ ಓರಲ್ ಟ್ಯಾಬ್ಲೆಟ್ಸ್ ಶಿಫ್ಟ್ ಮಾಡ್ತೀವಿ. MRI ಆದಮೇಲೆ ನಾವು ಅಲ್ಟ್ರಾಸೌಂಡ್ ಮಾಡಿದ್ವಿ, ಅದರೊಳಗೂ ಅಂಥ ಮೇಜರ್ ಏನು ಫಾಲ್ಟ್ ಕಂಡು ಬಂದಿಲ್ಲ. ಆಮೇಲೆ ಈಗ ಮೇಡಮ್ದು ಬ್ಲಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದಾವೆ. ಅದಕ್ಕೆ ಮೇಡಮ್ ಇನ್ನೊಂದು 2 to 3 ಡೇಸ್ ಹಾಸ್ಪಿಟಲ್ ಇರಬೇಕಾಗುತ್ತೆ. ಅದರಷ್ಟೇನು ಮೆದುಳಿಗೆ ರೆಸ್ಟು ಸಿಗಲಿ ಅಂಥೇಳಿ ಹೆಚ್ಚು ಜನ ವಿಸಿಟರ್ಸ್ನ ಅಲೌ ಮಾಡ್ತಾಯಿಲ್ಲ. ಮೇಡಮ್ ಈಗ ಮೊದಲಿನಕ್ಕಿಂತ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಆಮೇಲೆ ಚಂದ್ರರಾಜ್ ಹಟ್ಟಿಯವರು ಒಂದೇ ದಿವಸದಲ್ಲಿ ತಮ್ಗೆ ಹೆಡ್ ಇಂಜುರಿ ಆದರೂ ಒಂದೇ ದಿವಸದಲ್ಲಿ ಚೆನ್ನಾಗಿ ರಿಕವರಿ ಆಗಿ ಅವ್ರ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಆಮೇಲೆ ಡ್ರೈವರ್ ಮತ್ತು ಗನ್ಮ್ಯಾನು ಫಸ್ಟ್ ಒಂದೇ ದಿವಸ ಟ್ರೀಟ್ಮೆಂಟ್ ತೊಗೊಂಡು ಅವರು ಚೆನ್ನಾಗಿದ್ದಾರೆ. ಅವ್ರಿಗೆ ಶೋಲ್ಡ್ರ್ ಮತ್ತು ಹ್ಯಾಂಡ್ಗೆ ಇಂಜುರಿ ಆಗಿತ್ತು, ಅವ್ರಿಗೆ ಕಂಪ್ಲೀಟ್ಲಿ ರಿಕವರಿ ಆಗಿ ಮನೇಲಿ ರೆಸ್ಟ್ ತೊಗೋತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಜನರ ವಿಸಿಟ್ ಕಡಿಮೆ ಆಗಿದೆ ಕಂಪೇರ್ ಟು ಎಸ್ಟರ್ಡೇ. ಅದಕ್ಕೆ ಇವತ್ತೊಂದು ದಿವಸ ನಾಳೆ ದಿವಸ ಮೇಡಮ್ಗೆ ರೆಸ್ಟ್ ಕೊಡಬೇಕು, ಅದರಿಂದ ಅವ್ರ ರಿಕವರಿ ಚೆನ್ನಾಗಾಗುತ್ತೆ. ಅದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಮತ್ತು ಮೇಡಮ್ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ, ಮತ್ತು ಯಾವ ತೊಂದರೆಗಳಿಲ್ಲ. ಮೇಡಮ್ ಇನ್ನೊಂದು 2-3 ದಿವಸದಲ್ಲಿ ಮನೆಗೆ ಡಿಸ್ಚಾರ್ಜ್ ಆಗ್ತಾರೆ. ಅದಕ್ಕೆ ತಾವೆಲ್ಲರೂ ಜನರಲ್ಲಿ ಇನ್ನೊಂದು ಕಳ್ಕೊಳ್ಳಿ ಕೇಳ್ಕೊತೀನಿ. ಇವತ್ತೊಂದು ದಿವಸ ನಾಳೆ ದಿವಸ ವಿಸಿಟಿಂಗ್ ಬರಲಿಲ್ಲ ಅಂದರೆ ಭಾಳ ಒಳ್ಳೆಯದಾಗುತ್ತೆ. ಮೇಡಮ್ ರಿಕವರಿ ಆದಮೇಲೆ ಮನೆಗೆ ತಾವೆಲ್ಲರೂ ಭೇಟಿ ಆಗ್ಬೋದು. ಧನ್ಯವಾದಗಳು. ನಿನ್ನೆ ಅವರಿಗೆ ಹೆಚ್ಚಿಗೆ ಜನ ಭೇಟಿ ಆಗೋದ್ರಿಂದ ರಾತ್ರಿ ಸ್ವಲ್ಪ ತಲೆನೋವು ಮತ್ತು ಸ್ವಲ್ಪ ಚಕ್ಕರ್ ಬಂದಂಗೆ ಕಂಪ್ಲೇಂಟ್ ಇತ್ತು. ಶ್ರೀನಿವಾಸ್ ಸರ್ ಚೆಕ್ ಮಾಡಿದಾಗ ಅದು ಇನ್ನೊಂದು ಸ್ವಲ್ಪ ಓವರ್ ಎಕ್ಸರ್ಷನಿಂದ ಆಗಿದೆ ಅಂತ ಹೇಳಿದ್ದಕ್ಕೆ ನಿನ್ನೆಯಿಂದ ನಾವು ಮೇಡಮ್ ರೆಸ್ಟ್ ಕೊಟ್ಟಿದ್ವಿ. ಇವತ್ತು ಚೆನ್ನಾಗಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿತ್ತು. ಅದಕ್ಕೆ ನಾಳೆ ಒಂದು ದಿವಸ ಯಾರೂ ವಿಸಿಟರ್ಸನ್ನು ಅಲೋ ಮಾಡ್ತಾ ಇಲ್ಲ. ಈಗ ಕಡಿಮೆ ಆಗೈತಿ, ಇವತ್ತು ಕಂಪ್ಲೀಟ್ಲಿ ರಿಕವರ್ಡ್. ಆಹಾರ ಪದ್ಧತಿಯಾಗಿ ಏನು ಪ್ರೋಟೀನ್ ಮತ್ತು ಹೈ ಕ್ಯಾಲ್ಶಿಯಮ್ ಡೈಟ್ ಅಡ್ವೈಸ್ ಮಾಡಿದ್ವಿ, ಮೇಡಮ್ ಅದು ತೊಗೋತಾ ಇದ್ದಾರೆ. ಆಮೇಲೆ ಅಡಿಕ್ವೇಟ್ ಹೈಡ್ರೇಷನ್ ಹೇಳಿದ್ವಿ, ಅದಕ್ಕೆ ಅವ್ರು ಎಳ್ನೀರು, ಲಿಂಬು ಶರ್ಬತ್ತು ಮತ್ತು ನೀರು ಚೆನ್ನಾಗಿ ಅಡಿಕ್ವೇಟ್ ತೊಗೋತಾ ಇದ್ದಾರೆ. ಹೌದು, ಆರೋಗ್ಯ ವಿಚಾರಿಸಿ ಏನಾದರೂ ಸಜೆಷನ್ ಕೊಟ್ಟರೆ ಇಲ್ಲ ಅಂದು ಮೇಡಮ್ ಕಂಡೀಷನ್ ಬಗ್ಗೆ ಕೇಳಿದರು. ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದನ್ನೆಲ್ಲ ಹೇಳಿದ ಮೇಲೆ ಸರಿ ಇದೆ, ಇದನ್ನೇ ಕಂಟಿನ್ಯೂ ಮಾಡಿರಿ, ಮೇಡಮ್ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳಿದರು. ಶಿಫ್ಟ್ ಮಾಡೋದು ಅಥವಾ ಇಲ್ಲ, ಶಿಫ್ಟ್ ಅದೇನು ಮಾಡ್ತಾ ಇಲ್ಲ. ಮೇಡಮ್ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಸ್ಪೈನ್ ಫ್ರ್ಯಾಕ್ಚರ್ ಒಳಗೆ ಶಿಫ್ಟ್ ಮಾಡೋದ್ರಿಂದ ಹೆಚ್ಚಿಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ. ಮೇಡಮ್ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ನಾವು ಶಿಫ್ಟ್ ಮಾಡೋ ವಿಚಾರ ಏನು ಮಾಡಿಲ್ಲ. ಇನ್ನೂ ಒಂದು 3-4 ದಿನ ಬೇಕು ರೀ. ಇನ್ನೊಂದು 2 to 3 ಡೇಸ್ ಮೇಡಮ್ ಹಾಸ್ಪಿಟಲ್ ಇರ್ತಾರೆ.